ನಾವು ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದೀವಿ. ಬನ್ನಿ ಸ್ವಯಂ ಸೇವಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಇವ್ರ ಹತ್ರ ನಾವು ಈಗ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು ನಾವು 4 ಮರಿ ಹತ್ರ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ತುಲಾಭಾರ ಸೇವೆ ಇದೆ, ಮತ್ತೆ ಮಕ್ಕಳಿಗೆ ತೊಟ್ಲಲ್ಲಿ ಇದು ಮಾಡೋದಿದೆ. ಆಮೇಲೆ ಬಂದ ಭಕ್ತರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ಈ ತಾಯಿ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡ್ಲಿಲ್ಲ ಕಷ್ಟ ಅಂತ ಹೇಳಿ ಬಂದವರಿಗೆ. ಮತ್ತೆ ಇದು ಅನ್ನ ಸಂತರ್ಪಣೆ ಸೇವೆನೂ ಇದೆ, ಮತ್ತೆ ತೆಂಗಿನಕಾಯಿದು ತುಲಾಭಾರನೂ ಇದೆ, ಮತ್ತೆ ಅಕ್ಕಿದಿದೆ, ಬೆಲ್ಲದಿದೆ, ಬಾಳೆಹಣ್ಣು, ಈ ತರ ಎಲ್ಲ ನಡೀತಾ ಇರತ್ತೆ ಇಲ್ಲಿ. ಮತ್ತೆ ಯಾವುದೇ ಒಂದು ಸಣ್ಣ ಮಕ್ಕಳಾದ್ರೂ ಹುಷಾರಿಲ್ಲ ಅಂತ ಬಂದಾಗ ತಾಯಿ ಹತ್ರ ಹರಕೆ ಮಾಡ್ಕೊಂಡ್ರೆ ತಾಯಿ ನಡೆಸ್ಕೊಳ್ತಾಳೆ. ಮತ್ತೆ ಮಕ್ಕಳಿಲ್ಲ ಅಂತ ಹೇಳಿ ಬಂದವರಿಗೆ ಮಕ್ಕಳ ಸಮೇತ ಕೊಟ್ಟಿದ್ದಾಳೆ ತಾಯಿ. ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾಳೆ. ಮತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ದಾಸೋಹ ಸೇವೆನೂ ಇದೆ, 4 ಕಡೆ ನಡೀತಾ ಇದೆ. ವೀರಶೈವದಲ್ಲೂ ನಡೀತಾ ಇದೆ, ಆಮೇಲೆ ಇಲ್ಲೂ ನಡೀತಾ ಇದೆ. ಅಂದ್ರೆ ಒಂಥರ ತಾಯಿ ಸೇವೆ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ಜನ ನೋಡ್ತಾ ಇದೀವಿ ನಾವು. 9 ದಿನ ಆದ್ರೂ ಜನ ಬರ್ತಾನೆ ಇದಾರೆ. ಮತ್ತೆ ಇಲ್ಲಿ ತಾಯಿ ನೋಡೋದಕ್ಕೆ ಒಂದು ತುಂಬಾ ಸುಂದರವಾಗಿ ಎಲ್ಲ ಅಲಂಕಾರವನ್ನು ಮಾಡಿರ್ತಾರೆ. ಆಮೇಲೆ ತುಲಾಭಾರ ಸೇವೆ ನಡೆಯುತ್ತೆ, ಅನ್ನ ಪ್ರಸಾದ ಸೇವೆ ನಡೆಯುತ್ತೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಪೊಲೀಸ್ ಅವರು ಸಹ ಚೆನ್ನಾಗಿ ಎಲ್ಲರಿಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಾತ್ರೆ ಒಂದು ನೋಡೋಕೆ ಖುಷಿ. ಅಷ್ಟನ್ನೆಲ್ಲ ಒಳ್ಳೆ ರೀತಿಯಿಂದ ಅವಳು ದೂರ ಮಾಡಿ ನಮ್ಮ ಮಕ್ಕಳು ಮರಿಗೆಲ್ಲ ಚೆನ್ನಾಗಿ ಮಾಡ್ಲಿ. ಮತ್ತೆ ನಾವು ಏನೇ ಅನ್ಕೊಂಡ್ ಬಂದ್ರು ನಮ್ ಕೇಳಿದ್ದೆಲ್ಲ ನಡ್ಸ್ಕೊಡ್ತಾ ಇದ್ದಾಳೆ ತಾಯಿ. ಜನ ಸಾಗರನು ಹಾಗೆ ಬರ್ತಾ ಇದೆ, ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅದೇ ರೀತಿ ದೇವಿ ನಡ್ಸ್ಕೊಳ್ತಾ ಇದ್ದಾಳೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಆ ತಾಯಿ ಎಲ್ಲಾ ರೀತಿಯಿಂದನೂ ಎಲ್ಲರಿಗೂ 6 ಗಂಟೆಗೆ ಅಮ್ಮನ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೋಗಕ್ಕೆ ಮನ್ಸು ಬರಲ್ಲ. 10 ಗಂಟೆ ತನಕ ಮಂಗಳಾರತಿ ಮುಗಿಸ್ಕೊಂಡೇ ಹೋಗೋದು. ಎಲ್ಲಾ ಕೆಲ್ಸನೂ ಮಾಡಿ ಅಮ್ಮಂದು ಉಡಿ ತಗೊಳ್ಳೋದು. ಆಮೇಲೆ 6 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆಗುತ್ತೆ. ಇವ್ರು ಬಂದು ಮಂಗಳಾರತಿ ಮಾಡಿದ್ರ ಮೇಲಿಂದ ಶುರು ಆಗುತ್ತೆ. ಎಲ್ಲರೂ ಬಂದು ನಮ್ಕಿಂತ ಮೊದ್ಲು ಬಂದು ಕೆಲವರು ಬಂದು ಎಲ್ಲ ಕ್ಲೀನ್ ಮಾಡಿ, ದೇವಿ ರಾತ್ರಿ ಎಲ್ಲ ಇದಾಗಿದ್ದನ್ನ ಕ್ಲೀನ್ ಮಾಡಿ ಆಮೇಲಿಂದ ಪೂಜೆ ಎಲ್ಲ ಶುರು ಮಾಡ್ತಾರೆ. ಬಂದ್ರೆ ಕಾಲು ಸೆಳಿತಿರುತ್ತೆ. ಮನೆಗೆ ಹೋಗಿ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಅದು ಹೆಂಗ್ ಸರಿಯಾಗತ್ತೆ ಗೊತ್ತಿಲ್ಲ, ಮತ್ತೆ ವಾಪಸ್ ಬರ್ತೀವಿ. ಅಷ್ಟು ಶಕ್ತಿ ಇದೆ ದೇವಿದು. ಭಕ್ತರಿಗೆ ನಾಲ್ಕು ಮರಿ ಹತ್ರ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ತುಲಾಭಾರ ಸೇವೆ ಇದೆ, ಮತ್ತೆ ಮಕ್ಕಳಿಗೆ ತೊಟ್ಲಲ್ಲಿ ಇದು ಮಾಡೋದಿದೆ. ಆಮೇಲೆ ಬಂದ ಭಕ್ತರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ. ಈ ತಾಯಿ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡ್ಲಿಲ್ಲ ಕಷ್ಟ ಅಂತ ಹೇಳಿ ಬಂದವರಿಗೆ. ಮತ್ತೆ ಇಲ್ಲಿ ಅನ್ನ ಸಂತರ್ಪಣೆ ಸೇವೆನೂ ಇದೆ, ಮತ್ತೆ ತೆಂಗಿನಕಾಯಿದು ತುಲಾಭಾರನೂ ಇದೆ, ಮತ್ತೆ ಅಕ್ಕಿದಿದೆ, ಬೆಲ್ಲದಿದೆ, ಬಾಳೆಹಣ್ಣು, ಈ ತರ ಎಲ್ಲ ನಡೀತಾ ಇರತ್ತೆ ಇಲ್ಲಿ. ಮತ್ತೆ ಯಾವುದೇ ಒಂದು ಸಣ್ಣ ಮಕ್ಕಳಾದ್ರೂ ಹುಷಾರಿಲ್ಲ ಅಂತ ಬಂದಾಗ ತಾಯಿ ಹತ್ರ ಹರಕೆ ಮಾಡ್ಕೊಂಡ್ರೆ ತಾಯಿ ನಡೆಸ್ಕೊಳ್ತಾಳೆ. ಮತ್ತೆ ಮಕ್ಕಳಿಲ್ಲ ಅಂತ ಹೇಳಿ ಬಂದವರಿಗೆ ಮಕ್ಕಳ ಸಮೇತ ಕೊಟ್ಟಿದ್ದಾಳೆ ತಾಯಿ. ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾಳೆ. ಮತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ದಾಸೋಹ ಸೇವೆನೂ ಇದೆ, 4 ಕಡೆ ನಡೀತಾ ಇದೆ. ವೀರಶೈವದಲ್ಲೂ ನಡೀತಾ ಇದೆ, ಆಮೇಲೆ ಇಲ್ಲೂ ನಡೀತಾ ಇದೆ.